ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೈಸ್ ಆಫ್ ಲೈಫ್. ಇವತ್ತಿನ ವಿಡಿಯೋದಲ್ಲಿ 6 ಮಂತ್ಸ್ ಪ್ಲಸ್ ಮಕ್ಕಳಿಗೆ ರಾಗಿ ಸರಿನ ಹೇಗೆ ಮಾಡೋದು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ಮೆಣಸು, ಮೆಂತ್ಯ, ಜಾಯಿಕಾಯಿ, ಜೀರಿಗೆ, ನುಗ್ಗೆ ಸೊಪ್ಪು, ತುಳಸಿ, ಒಂದೆಲ್ಗ ಸೊಪ್ಪು, ಕರಿಬೇವಿನ ಸೊಪ್ಪು. ನೆಕ್ಸ್ಟ್ ಬೇಯಿಸ್ತಕ್ಕಿ ತಗೊಂಡಿದ್ದೀನಿ, ಬಾಯ್ಲ್ಡ್ ರೈಸ್ ಅಂತಾರಲ್ಲ ಅದು. ಇದು ಅನ್ಪಾಲಿಶ್ಡ್ ಆಗಿರುತ್ತೆ, ಮಕ್ಕಳಿಗೆ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ ಇದು. ನೆಕ್ಸ್ಟ್ ರಾಗಿ ತಗೊಂಡಿದ್ದೀನಿ. ರಾಗಿನ 5 to 6 ಟೈಮ್ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಕ್ಲೀನ್ ಮಾಡಿಸಿ ತೊಗೊಂಡಿರೋ ರಾಗಿ. ಆದಷ್ಟು ಕೆಂಪರಾಗಿ ತೊಗೊಳ್ಳಿ, ರಾಗಿ ಸರಿ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ 3 ಥರದ್ದು. ಬಾದಾಮಿ, ಗೋಡಂಬಿ ಮತ್ತು ಒಣ ಖರ್ಜೂರ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಹುರಿಬೇಕು. ರಾಗಿನ ಒಂದು 5 to 6 ಮಿನಿಟ್ಸ್ ಚೆನ್ನಾಗಿ ಹುರಿಬೇಕು. ರಾಗಿಲಿ ಕ್ಯಾಲ್ಶಿಯಂ ಮತ್ತು ಐರನ್ ಇರೋದ್ರಿಂದ ಮಕ್ಕಳ ಮೂಳೆ ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಒಂದು 4 ರಿಂದ 5 ನಿಮಿಷ ಚೆನ್ನಾಗಿ ಹುರ್ಕೋಬೇಕಿದ್ನ. ಹುರಿದಿದ್ದಾಗಿದೆ. ಇವಾಗ ನೆಕ್ಸ್ಟ್ ಅಕ್ಕಿ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಿಸಿ ಇಟ್ಕೊಂಡಿರೋದು. ಇದನ್ನು ಕಲರ್ ಚೇಂಜ್ ಆಗೋ ತನಕ ಚೆನ್ನಾಗಿ ಹುರಿಬೇಕು, ಒಂದು 4 to 5 ಮಿನಿಟ್ಸ್. ಅದನ್ನು ರಾಗಿ ಹುರ್ಕೊಂಡಿದ್ವಲ್ಲ ಅದ್ರ ಜೊತೆ ಹಾಕೋತಾ ಇದ್ದೀನಿ. ಇವಾಗ ರಾಗಿ ಅಷ್ಟು ತೊಗೊಂಡಿದ್ದೀನಿ, ಅಕ್ಕಿನೂ ಸೇಮ್ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ಯಾಕಂದರೆ ಇದು 6 ತಿಂಗಳು ಮಗುಗೆ ಮಾಡ್ತಿರೋದಲ್ವಾ, ಅದು ಡೈಜೆಷನ್ಗೆ ಪ್ರಾಬ್ಲಮ್ ಆಗಬಾರ್ದು, ಕಾನ್ಸ್ಟಿಪೇಷನ್ ಆಗಬಾರ್ದು ಅಂತ. ಇವಾಗ ಜೀರಿಗೆ, ಮೆಂತ್ಯ, ಮೆಣಸು ಅದನ್ನು ರಾಗಿ ಮತ್ತು ಅಕ್ಕಿ ಜೊತೆ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ತೊಗೊಂಡಿದ್ನಲ್ವ ಅದನ್ನು ಅಷ್ಟೇ ಸ್ವಲ್ಪ ಬಿಸಿ ಮಾಡಿ ಅದನ್ನು ಅದ್ರ ಜೊತೆ ಹಾಕ್ಕೊಳ್ಳೋಣ. ನೆಕ್ಸ್ಟು ಎಲ್ಲ ಸೊಪ್ಪು ತೊಗೊಂಡಿದ್ನಲ್ವ, ನುಗ್ಗೆ ಸೊಪ್ಪು, ಒಂದೆಲ್ಗ ಸೊಪ್ಪು, ಕರಿಬೇವಿನ ಸೊಪ್ಪು, ಅದನ್ನೆಲ್ಲ ಗ್ಯಾಸ್ ಆಫ್ ಮಾಡಿ ಬಿಸಿ ಇರುತ್ತಲ್ವ ಪಾತ್ರೆ, ಅದಕ್ಕೆ ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಅದನ್ನ ಫ್ರೈ ಮಾಡಿದ್ರೆ ಸಾಕು, ಅದು ಅಲ್ಲೇ ಬಿಡಬೇಕು. ಇವಾಗ ಜಾಯಿಕಾಯಿ ತೊಗೊಂಡಿದ್ನಲ್ವ ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಬಿಸಿ ಆದ್ರೇ ಸಾಕು, ಅದರಲ್ಲೇ ಬಿಟ್ಟು ನಾವು ಯಾವಾಗ ಪೌಡ್ರ್ ಮಾಡ್ತೀವಲ್ಲ ನೋಡಿ, ಆವಾಗ ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಹಸಿ ಹಸಿ ಇರುತ್ತೆ. ಆ ಬಿಸಿ ಪಾತ್ರೆ ಇರುತ್ತಲ್ವ ಅದರಲ್ಲೇ ಇಟ್ಟಿದ್ರೆ ಅದು ಸ್ವಲ್ಪ ಡ್ರೈ ಆಗಿರುತ್ತೆ. ನೆಕ್ಸ್ಟು ಇದನ್ನು ರುಬ್ಕೊಂಡು ಪೌಡ್ರ್ ಮಾಡ್ಕೊಳ್ಳೋಣ. ಈ ಥರ ಆಗಿದೆ. ಅದು ಸ್ವಲ್ಪ ತರಿನೇ ಇರುತ್ತೆ. ಅದನ್ನ ನಾವು ಮತ್ತೆ ಫಿಲ್ಟ್ರ್ ಮಾಡ್ಕೋಬೇಕು. ಅದಕ್ಕೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಯಾವುದಾದ್ರೂ ತೆಳುವಾಗಿರೋ ಬಟ್ಟೆನ ಈ ಥರ ಫೋಲ್ಡ್ ಮಾಡ್ಕೊಂಡು ಇಟ್ಕೊಂಡು ನಾವು ಪೌಡರ್ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಅದು ತರಿಯಾಗಿರೋದು ಮೇಲ್ಗಡೆ ನಿಂತ್ಕೊಳ್ಳುತ್ತೆ. ತುಂಬ ಫೈನ್ ಪೌಡರು ಕೆಳಗಡೆ ಬಂದಿರುತ್ತೆ. ಎಲ್ಲ ನಾವು ರುಬ್ಕೊಂಡಿರೋದು ಇದೇ ಥರ ಮಾಡ್ಕೊಳ್ಳಿ. 6 ಮಂತ್ಸ್ ಪ್ಲಸ್ ಮಕ್ಕಳಿಗೆ. ಒಂದು 10 ಮಂತ್ಸು 1 ಇಯರ್ ಮಕ್ಕಳಿಗೆ ಈ ಥರ ಏನು ಮಾಡ್ಕೊಳ್ಳೋದು ಬೇಡ. ಮಾಮೂಲಿ ಜರಡಿಲೇ ಇದನ್ನು ಜರಡಿ ಇಟ್ಕೊಂಡ್ರೆ ಸಾಕು. ನೋಡಿ ಇವಾಗ ಪೌಡರ್ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ. ಕೈಯಲ್ಲಿ ಮುಟ್ಟಿದ್ರೆ ಗೊತ್ತಾಗುತ್ತೆ ಅದರ ಟೆಕ್ಸ್ಚರು ಎಷ್ಟು ಸ್ಮೂತಾಗಿದೆ ಅಂತ. ನೋಡಿ ಈ ರೀತಿ ಬಂದಿದೆ, ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೆಕ್ಸ್ಟ್ ಇದನ್ನು ಹೇಗೆ ಮಾಡೋದು ರಾಗಿ ಸರಿನ ನೋಡೋಣ ಬನ್ನಿ. 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ, ಅದನ್ನು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಬಿಸಿ ಆಗೋಕ್ಕೆ. ನೆಕ್ಸ್ಟ್ ಅರ್ಧ ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ. ಅರ್ಧ ಗ್ಲಾಸ್ ನೀರಿಗೆ ಮಾಡಿರೋ
2 ಸ್ಪೂನ್ ಪೌಡರ್ ಹಾಕ್ಕೊತಾ ಇದ್ದೀನಿ, ರಾಗಿ ಸಾರಿ ಪೌಡರು. ಇದನ್ನು ಒಂದು ಸ್ವಲ್ಪನೂ ಗಂಟಿಲ್ದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ ಈ ಥರ ಒಂಚೂರು ಗಂಟಿರಬಾರ್ದು, ಗಂಟಿದ್ರೆ ರಾಗಿ ಸಾರಿ ಗಂಟಾಗ್ಬಿಡುತ್ತೆ. ನೆಕ್ಸ್ಟು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಚೆನ್ನಾಗಿ ಕುದಿಬೇಕು ನೀರು. ಕುದ್ದಿರೋ ನೀರಿಗೆ ನಾವು ಮಿಕ್ಸ್ ಮಾಡ್ಕೊಂಡಿರೋ ರಾಗಿ ಸಾರಿನ ಮಿಕ್ಸ್ ಮಾಡಿ, ಕೈ ಬಿಡದೆ ಮಿಕ್ಸ್ ಮಾಡಬೇಕು, ಗಂಟಾಗ್ಬಿಡುತ್ತೆ. ಇಲ್ಲಾಂದರೆ 3-4 ಮಿನಿಟ್ಸ್ ಚೆನ್ನಾಗಿ ಬಾಯ್ಲ್ ಆಗಬೇಕದು. ನೋಡಿ ಇವಾಗ ಎಷ್ಟು ಚೆನ್ನಾಗಾಗಿದೆ, ರೆಡಿ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ಕೋಬೋದು. ನೋಡಿ ಈ ಕನ್ಸಿಸ್ಟೆನ್ಸಿಲಿರಲಿ ಸಾಕು, ಜಾಸ್ತಿ ಗಟ್ಟಿ ಮಾಡಬೇಡಿ, ಡೈಜೆಷನ್ ಆಗಲ್ಲ. ಇಷ್ಟು ಕನ್ಸಿಸ್ಟೆನ್ಸಿಲಿದ್ದರೆ ಕರೆಕ್ಟಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. See you in the next video. Bye.